ಇವಾಗ ಇದು ಸಪ್ಲೈ ಬಂದಿದೆ ಸರ್. ಇನ್ಪುಟ್ 195 ವೋಲ್ಟೇಜ್ ಇದೆ, 50 ಹರ್ಟ್ಸ್ ಇದೆ ಸರ್. ಇನ್ಪುಟ್ ತೋರಿಸ್ತಾ ಇದೆ, ಇದು ಚಾರ್ಜ್ ಆಗ್ತಾ ಇದೆ ಸರ್. ಓಕೆ ಸರ್, ಇದು ಫಂಕ್ಷನ್ ಬಟನ್ ಸರ್, ಇದು ಆಫ್ ಬಟನ್, ಇದು ಆನ್ ಬಟನ್ ಸರ್. ಓಕೆ, ಇದು ಡಿಸ್ಪ್ಲೇ ನಿಮ್ಗೆ 10 ನಿಮಿಷ ಇರ್ತದೆ, ಆಮೇಲೆ ಮತ್ತೆ ಹೋಗ್ತದೆ. ಜಸ್ಟ್ ಲೈಕ್ ಮೊಬೈಲ್ ಹೆಂಗೆ ಆಪ್ರೇಟ್ ಮಾಡ್ತಿರಲ್ಲ ಸೇಮ್ ಟಚ್ ಮಾಡ್ತಾ ಇರ್ತೈತೆ. ಇದು ಆನ್ ಬಟನ್ ಸರ್, ಇದು ಆಫ್ ಬಟನ್, ಇದು ಫಂಕ್ಷನ್ ಬಟನ್. ಫಂಕ್ಷನ್ ಬಟನ್ ಅಂದರೆ ಇಲ್ಲಿ ಡಿಸ್ಪ್ಲೇ ಚೇಂಜ್ ಆಗ್ತದೆ ಸರ್. ಬ್ಯಾಟ್ರಿ ಈಗ 107 ಇದೆ, ಬ್ಯಾಟ್ರಿ ಚಾರ್ಜ್ ಆಗ್ತಾ ಇದೆ. ಆಮೇಲೆ ನಿಮ್ಗೆ ಔಟ್ಪುಟ್ ನೋಡಿ, ಇವಾಗ ಇನ್ನೂ ಆನ್ ಮಾಡಿಲ್ಲ, ಆನ್ ಮಾಡೋಣ ಸರ್. 1-2 ಸೆಕೆಂಡ್ ಪ್ರೆಸ್ ಮಾಡಿ ಇಟ್ಕೋಬೇಕು ಸರ್. ಈ ಗ್ರೀನ್ ಲೈಟ್ ಬಂತಂದರೆ UPS ವರ್ಕಿಂಗ್. ನಮ್ದು ಔಟ್ಪುಟ್ ಎಷ್ಟು ಬರ್ಲಿಕ್ಕೆ ಸರ್? 230. ಇನ್ಪುಟ್ ಎಷ್ಟು ಅದು ಸರ್? 194 ಇದೆ. 194 ಕಡಿಮೆ ವೋಲ್ಟೇಜ್ ಇದ್ದರೂ ನಮ್ದು ಔಟ್ಪುಟ್ 230 ವೋಲ್ಟ್ಸ್ ಬರ್ತಾ ಇದೆ. ಕರೆಂಟ್ ಹೆಚ್ಚು ಕಡಿಮೆ ಏನೇ ಆದಿದ್ರು ಕೂಡ ನಿಮ್ಗೆ ಔಟ್ಪುಟ್ 230 ಯೂನಿಫಾರ್ಮ್ ವೋಲ್ಟೇಜ್ ಇರ್ತದೆ ಸರ್. ಓಕೆ ಸರ್. ಆಮೇಲೆ ಇದು ಲೋಡ್, ಇದು ಇನ್ನೂ ಲೋಡ್ ಕೊಟ್ಟಿದೆ ಸರ್. ಆಮೇಲೆ ಇದು 32 ಡಿಗ್ರಿ, ಇದರೊಳಗಡೆ ಡಿಗ್ರಿ ಸೆಲ್ಸಿಯಸ್ ಸರ್. ಇದು ಕಂಪ್ನಿದು ಕೋಡ್. ಇದು ನೋಡ್ರಿ 193 ಇದ್ರು ನಮ್ದು ಔಟ್ಪುಟ್ 16 ಸರ್. ಇವಾಗ ಕರೆಂಟ್ ಹೋತಂತ ಈಗ ಕರೆಂಟ್ ಇದ್ದಾಗ ಬರೀ ಗ್ರೀನ್ ಇಂಡಿಕೇಶನ್ ಅಷ್ಟೇ ಇರುತ್ತೆ ಸರ್. ಕರೆಂಟ್ ಹೋತಂತ ತಿಳ್ಕೊಳ್ಳಿ ಸರ್. ಕರೆಂಟ್ ಹೋತು, ಈಗ ಬ್ಯಾಟ್ರಿ ಮೇಲೆ ಅದಿನ ಅಂತೇಳಿ ಬರ್ತದೆ ಸರ್ ಇಂಡಿಕೇಶನ್. ಬ್ಯಾಟ್ರಿ ಮೇಲೆ ಅದಿನೇ. ಆಮೇಲೆ ಬೀಪ್ ಸೌಂಡ್ ಬರ್ತದೆ ಸರ್. ಈಗ ನೋಡ್ರಿ ಇನ್ಪುಟ್ 00 ಇದೆ, ಇದು 4 ಸೆಕೆಂಡ್ಗೊಮ್ಮೆ ಬೀಪ್ ಸೌಂಡ್ ಬರ್ತದೆ ಸರ್. ಓಕೆ ಫೈನ್. ಈ ಥರ ಬ್ಯಾಟ್ರಿ ಲೋ ಆದಂಗೆಲ್ಲ ನಿಮಗೆ ಸ್ಪೀಡ್ ಆಗ್ತದೆ ಸರ್. ಪೂರ ಬ್ಯಾಟ್ರಿ ಲೂಡ್ ಆಗ್ತದೆ ಅಂತ ತಿಳ್ಕೊಳ್ರಿ, ಇದು ಡಿಸ್ಚಾರ್ಜ್ ಆಗ್ತದೆ ಅಂತ ತಿಳ್ಕೊಳ್ಳಿ. ಅವಾಗ ಏನಾಗ್ತದೆ ನಿಮಗೆ ಬೀಪ್ ಸೌಂಡ್ ಪ್ರತಿಯೊಂದು ಸೆಕೆಂಡ್ಗೊಮ್ಮೆ ಬರ್ತದೆ ಸರ್. ಅವಾಗ ನೀವು ಅದು ಬ್ಯಾಟ್ರಿ ಲೋ ಆಗಿದೆ ಅಂತ ತಿಳ್ಕೊಂಡು ಎಲ್ಲ ಸಿಸ್ಟಮ್ನ ಡೌನ್ ಮಾಡಿ ಇದು ಕೂಡ ಆಫ್ ಮಾಡೋದು ಸರ್. ಆಫ್ ಮಾಡೋದು ಇದು ಸರ್. ಇವಾಗ ನೋಡಿ ಸರ್ 230 ವೋಲ್ಟ್ಸ್ ಕರೆಂಟ್ ಹೋದ್ರು ಕೂಡ ನಿಮ್ಗೆ 230 ವೋಲ್ಟ್ಸ್ ಇದೆ. ಇದು ಆಫ್ ಬಟನ್ ಸರ್. ಆಯ್ತು ಸರ್. ನಿಮ್ಗೆ ಆಫ್ ಮಾಡಿದಾಗ ನಿಮ್ಗೆ ಯಾವುದೂ ಇಂಡಿಕೇಶನ್ ಇರಲ್ಲ ಸರ್. ಆಫ್ ಮಾಡಿದಾಗ ಯಾವುದೂ ಇಂಡಿಕೇಶನ್ ಇರಲ್ಲ ಸರ್. ನಿಮ್ಗೆ ಔಟ್ಪುಟ್ 0 ಆಯ್ತು ಸರ್. ಮತ್ತೆ ಆನ್ ಬಟನ್ 1-2 ಸೆಕೆಂಡ್ ಪ್ರೆಸ್ ಮಾಡಿ ಇಟ್ಕೊಳ್ಬೇಕು ಸರ್. ಒಂದು ಬೀಪ್ ಸೌಂಡ್ ಬಂದ ತಕ್ಷಣ ಬಿಡೋದು. ಒಂದು ನಿಮ್ಗೆ 20-25 ಸೆಕೆಂಡ್ಸ್ ಒಳಗೆ ಔಟ್ಪುಟ್ ಬರ್ತದೆ ಸರ್. ಇದು ಗ್ರೀನ್ ಬರ್ತದೆ. ನಿಮಗೆ ಹಾಫ್ ಪಾರ್ಟ್ UPS ಔಟ್ಪುಟ್ ಸರ್. ಇದು KV ಇನ್ಪುಟ್. KV ಇನ್ಪುಟ್ ಆಲ್ವೇಸ್ 24/7 ಚಾಲೂನೇ ಇರಬೇಕು. ಈ ಸ್ವಿಚ್ ಮಾತ್ರ ಅದು ಆಫ್ ಮಾಡೋಂಗಿಲ್ಲ. ನೀವು ಎಲ್ಲ ಸಿಸ್ಟಮ್ ಆಫ್ ಮಾಡಿ ಅದ್ರ ರಿಲೇಟೆಡ್ ಸ್ವಿಚ್ ಆಫ್ ಮಾಡ್ಬೇಕು ಸರ್. ಪ್ರತಿಯೊಂದು ರಿಲೇಟೆಡ್ ಸ್ವಿಚ್ ಆಫ್ ಮಾಡಿ ಆಮೇಲೆ ನಂತರ ಲಾಸ್ಟ್ UPS ಇದು ಸಿಸ್ಟಮ್ ಆಫ್ ಮಾಡಿದಾಗ UPS ಅದು ಆಫ್ ಬಟನ್ ಪುಷ್ ಮಾಡಿ ಆಫ್ ಮಾಡಿ ನೆಕ್ಸ್ಟ್ UPS ಅದು ಔಟ್ಪುಟ್ ಸ್ವಿಚ್ ಕೂಡ ಆಫ್ ಮಾಡೋದು ಸರ್. ಫಸ್ಟ್ UPS ಆಫ್ ಮಾಡಿ ಆಮೇಲೆ ಈ ಕಡೆದು ಆಫ್ ಮಾಡೋದು ಸರ್. ಈ ಕಡೆ KB ಇನ್ಪುಟ್ ಏನೈತಲ್ಲ ಅದು ಒಟ್ಟ ಆಫ್ ಮಾಡೋಂಗಿಲ್ಲ ಸರ್. 24/7 ಚಾಲು ಇರ್ಬೇಕು ಸರ್. ಆನ್ ಮಾಡಬೇಕಾದ್ರೆ ಸೇಮ್ ಪ್ರೊಸೀಜರ್. ಫಸ್ಟ್ ಇದು ಆನ್ ಮಾಡಿ ಆಮೇಲೆ ಫಸ್ಟ್ ಇದನ್ನ ಆನ್ ಮಾಡೋದು ಸರ್. ಆಮೇಲೆ ಸ್ವಿಚ್ ಆನ್ ಮಾಡ್ಕೊಂಡು ಆನ್ ಬೈ ಆನ್ ಸಿಸ್ಟಮ್ ಆನ್ ಮಾಡ್ಕೊಳ್ಳೋದು ಸರ್. ಫೈನ್ ಥ್ಯಾಂಕ್ ಯು ಸರ್. ಜಸ್ಟ್ ಇಲ್ಲೊಂದು ಬೈಪಾಸ್ ಸ್ವಿಚ್ ಇದೆ ಸರ್. ಯಾವಾಗಲೂ UPSಗೆ ಇರಬೇಕು. ಇಲ್ಲಿದೆ ಸರ್. ಇಲ್ಲೊಂದು ಟಾಗಲ್ ಸ್ವಿಚ್ ಇದೆ ಸರ್. ಇದು ಈಗ ಬೈಪಾಸ್ ಇದೆ. ಇದು ಸೆಂಟರ್ ಮಾಡಿದ್ರೆ ಆಫ್ ಸರ್. ಲೈಟ್ ಹೋಯ್ತು. ಓಕೆ, ಇದು UPS ಔಟ್ಪುಟ್. ಇದು UPSಗೆ ಇರ್ಬೇಕು ಸರ್. ಯಾವಾಗಲೂ ಬೈಪಾಸ್ಗೆ ಹಾಕೊಳ್ಳಿಕ್ಕೆ ಹೋಗಬೇಡಿ. ಬೈಪಾಸ್ಗೆ ಹಾಕೋಬೇಕಾದ್ರೆ ನಮಗೆ ಫೋನ್ ಮಾಡಬೇಕು. ಯಾಕಂದ್ರೆ ವೋಲ್ಟೇಜ್ ಹೆಚ್ಚು ಕಡಿಮೆ ಬಂದರೆ ಮೊದಲು UPS ಸುಟ್ಟಿರ್ತದ್ರೆ ಒಮ್ಮಕ್ಕಲ್ಲಿ ನೀವು ಬೈಪಾಸ್ಗೆ ಹಾಕೊಂಡ್ರೆ ಅಂದ್ರೆ ಮತ್ತೆ ಎಲ್ಲ ಸಿಸ್ಟಮ್ ಸುಡ್ತಾವೆ. ಅಂತ ನೀವು ಅದನ್ನ ಕೆಳಗೆ ಮಾಡ್ಕೋಬೇಕಾದ್ರೆ ಎಲೆಕ್ಟ್ರಿಷಿಯನ್ ಕರ್ಸೋ ಅವಶ್ಯಕತೆ ಇಲ್ಲ. ಇಲ್ಲೇ ಡೈರೆಕ್ಟ್ ಮಾಡ್ಕೊಂಡ್ಬಿಡೋದು. ಪ್ಲಗ್ ಹಾಕೊಳ್ಳೋದು ಅದು ಇರೋದಿಲ್ಲ.